ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪಾಜಿ ತವರಾತ್ ಬೇರೆ. ಮರ್ಯಾದೆಗೇಡು ಹತ್ಯೆ ನೀವು ಕೇಳಿರ್ಬೋದು. ಇತ್ತೀಚೆಗೆ ಹುಬ್ಬಳ್ಳಿ ಸಮೀಪದ ಇನಾಮ್ ವೀರಾಪುರದಲ್ಲಿ ನಡೆದಂಥ ಘಟನೆ ನಿಜವಾಗಿಯೂ ಬಹುದಿನಗಳವರೆಗೆ ನೆನಪುಳಿಯುವಂಥದ್ದು. ಪಾಪ ಬಶೀರಿ ಹೆಣ್ಣು ಮಗು ಜೊತೆಗೆ ಹೊಟ್ಟೆಲಿರೋ ಕೂಸು ಎರಡರ ಕೊನೆಯಾಗಿ ಹೋದದ್ದು ನಾವು ನೋಡಿದ್ದೀವಿ, ಈಗಾಗಲೇ ಕೇಳಿದ್ದೀವಿ. ಇಂಥ ಘಟನೆಗಳು ಮೇಲೆ ಆಗ್ತಾನೆ ಇರ್ತಾವೆ. ಅಂತರ್ಜಾತಿ ವಿವಾಹ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಭಾಷಾ ದ್ವೇಷ. ಈಗಾಗಲೇ ಮಾತಾಡಿದ್ದೀನಿ ಆ ವಿಷಯಗಳ ಬಗ್ಗೆ. ಸಾಕಷ್ಟು ದ್ವೇಷ ಭಾಷಣ ಬಗ್ಗೆ ಈಗ ಕಾನೂನು ಮಸೂದೆ ಮಾಡ್ಬೇಕಂತ ಹೋಗ್ತಾ ಇದ್ದಾರೆ. ಅದೇ ಹೆಜ್ಜೆಯಲ್ಲಿ ಮತ್ತೊಂದು ಹೆಜ್ಜೆ ಮರ್ಯಾದೆಗೇಡು ಹತ್ಯೆಗಳು ಅಂತ. ನಮ್ಮ ಜಾತಿ ಹೆಚ್ಚು, ನಿಮ್ಮ ಜಾತಿ ಕಡಿಮೆ ಅಂತೇಳಿ ಈ ನಮ್ಮ ಇಡೀ ವ್ಯವಸ್ಥೆಯನ್ನು ನಿಜವಾಗಿ ಈ ದೇಶ ಇವತ್ತು ಹಿಂದುಳಿಯೋದಕ್ಕೆ, ಬಡತನದಲ್ಲಿ ಮಿಂದು ಏಳೋದಕ್ಕೆ ಈ ಜಾತಿ ವ್ಯವಸ್ಥೆನೇ ಕಾರಣ. ಯಾವ ಕಾರಣಕ್ಕೆ ಈ ಜಾತಿ ವ್ಯವಸ್ಥೆ ತಾರಾಯಿತೋ ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಈ ಜಾತಿ ರಾಜಕಾರಣದಿಂದಾಗಿ ಅಥವಾ ಜಾತಿಯ ಸಾಮಾಜಿಕ ವ್ಯವಸ್ಥೆಯಿಂದಾಗಿ ಇವತ್ತು ಜನರ ಮಧ್ಯದಲ್ಲೇನೋ ನಾವು ಗೋಡೆಗಳನ್ನ ಕಟ್ಕೊಂಡಿದ್ವಿ. ದೊಡ್ಡ ದೊಡ್ಡ ಗೋಡೆಗಳನ್ನು ಭೇಟಿ ಆಗಲಾರ್ದ, ಮಾತಾಡಲಾರ್ದ ಹೋಗುವಂಥ ಒಂದು ಪರಿಸ್ಥಿತಿ ಈ ದೇಶಕ್ಕೆ ಬಂದಿದ್ದರಿಂದಾಗಿ ಬಹುಸಂಖ್ಯಾತ ಈ ಶೂದ್ರಜನ್ಯ, ಅಸ್ಪೃಶ್ಯ ಜನ್ಯ ಜನರಿಗೆ ಅಥವಾ ಹಿಂದುಳಿದ ನಾವು ಕರ್ಕೋಬೋದು. ಇವತ್ತು ಈ ಜನ್ಯ ಜನರಿಗೆ ನಾವು ಕೇವಲ ಈ ದುಡಿಯೋದು ಎಂಥ ದುಡಿದಪ್ಪ ಅಂದ್ರೆ ಆಳಿನ ಕೆಲಸ ಹಚ್ಚಿದ್ರಿಂದಾಗೆ ಆ ಸಮುದಾಯಕ್ಕೆ ನಾವು ಯಾವುದೇ ರೀತಿ ಶಿಕ್ಷಣದಾಗಿರ್ಬೋದು, ಆರ್ಥಿಕ ಸಹಾಯ ಆಗಿರ್ಬೋದು ಮಾಡದೆ ಹೋಗಿದ್ದರಿಂದಾಗೆ ಆ ಸಮುದಾಯ ಈ ಜಾತಿಯ ಸಂಘರ್ಷದ ಕಿಚ್ಚಿಗೆ ನಶಿಸಿ ಹೋಗಿದ್ದು ನಾವು ನೋಡಿದ್ವಿ. ಇದೊಂದು ಕಾರಣಕ್ಕಾಗಿ ಈ ದೇಶದಲ್ಲಿ ಒಡಕುಗಳು ಸಾಕಷ್ಟು ಆದವು, ಧರ್ಮಗಳ ಸಹಿತ ಒಡಕುಗಳು ಆದವು. ಧರ್ಮ ಜಾತಿ ಆಯಿತು, ಜಾತಿ ಧರ್ಮ ಆಯಿತು, ಏನೂ ಆಯಿತು. ಆ ನೆಲೆಯಲ್ಲಿ ಇವತ್ತು ಮರ್ಯಾದೆಗೇಡಿ ಹೌದಪ್ಪ. ಮರ್ಯಾದೆಗೇಡಿ ಅಂದ್ರೆ ಗೊತ್ತದ, ನಮ್ಮ ಇಂಥ ಹೆಸರು ಕೇಳ್ತದ, ನಮ್ಮ ಹೆಸರು ಕೇಳ್ತದ ಅನ್ನುವಂಥದ್ದು ಜಾತಿ ನೆಲೆ ಅಂಥದ್ದಾಗಿದ್ದು. ಮೊನ್ನೆ ಈ ಒಂದು ಇನಾಮ್ ವೀರಾಪುರದಲ್ಲಿ ಆದಂಥ ಘಟನೆಯಿಂದಾಗಿ ಸರ್ಕಾರ ಇವತ್ತು ಜಾಗೃತಿಗೊಂಡ ಇಂತಹ ಮದುವೆಗಳಿಗೆ ಯಾರು ಅಡಚಣೆ ಮಾಡ್ತಾರ ಅವ್ರಿಗೆ ಜೈಲು ಅಷ್ಟೇ ಅಲ್ಲ, ದೊಡ್ಡ ಶಿಕ್ಷೆ ಅದ ಕೊಡಲೇಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಇಡೀ ಲೈಫ್ ಸೆಂಟೆನ್ಸ್, ಇಡೀ ಜೀವಾವಧಿನೂ ಅಲ್ಲೇ ಜೈಲಲ್ಲಿ ಕಳೆಯುವಂಥದ್ದು. ಮೊನ್ನೆ ನಡೆದಂಥ ಒಂದು ಘಟನೆ ಇಂಥವು ನಡೆದ್ರೆ ಪುನರಪಿ ಆದ್ರೆ, ವಿಶೇಷವಾಗಿ ಆ ದಂಪತಿಗಳು ಮದುವೆ ಆದಂಥವ್ರು ಸತ್ರ, ದೈಹಿಕವಾಗಿ ಹಾನಿ ಆದ್ರೆ, ಗಾಯ ಉಂಟಾದ್ರೆ ಅದಕ್ಕೂ ಸಹ ಶಿಕ್ಷೆ ಆದ ಪ್ರಮಾಣದ ಮೇಲೆ ಮದುವೆ ತಡೆಯಲು ವೈಯಕ್ತಿಕವಾಗಿ ಅದು ಸಾಮೂಹಿಕವಾಗಿ ಪ್ರಯತ್ನ ಮಾಡಿದ್ರೆ ಅಂಥ ಮದುವೆ ನಡೆಯೋ ಮುಂದೆ ಅಂತರ್ಜಾತಿ ವಿವಾಹಗಳಾಗ ಮುಂದೆ ಅದು ತಡೀಲಿಕ್ಕೆ ಹೋದ್ರೆ ಅದೇ ಕಾಲಕ್ಕೆ ದಂಪತಿ ಅಥವಾ ಅವರಲ್ಲಿ ಒಬ್ಬರು ನೇರವಾಗಿ ಅಥವಾ ಯಾವುದೇ ಸಂವಹನ ವಿಧಾನ ಮೂಲಕ ಭೇಟಿಯಾಗಲು ಸಹವಾಸ ಮಾಡೋರು ಯತ್ನ ಅಥವಾ ಅವರು ಬದುಕೋದಕ್ಕೆ ಕಿರುಕುಳ ನೀಡುವುದಾಗಲಿ, ಬದುಕಬೇಕಾಗಿಲ್ಪ ಇವರು ಮದುವೆ ಆದವರಂತೆ ಕಿರುಕುಳ ನೀಡುವುದಾಗಲಿ, ಸಂಗಾತಿ ಅಥವಾ ಅವರೊಂದಿಗೆ ಸಂಬಂಧ ಹೊಂದಿರುವ ಯಾರನ್ನಾದರೂ ಅಪಹರಿಸುವುದು, ಬೆದರಿಕೆ ಹಾಕುವುದು, ಗೃಹಬಂಧನದಲ್ಲೇ ಇರಿಸುವುದು. ಅಂದರೆ ಒಟ್ಟಾರೆ ಮದುವೆ ಅದು ಊರ್ಜಿತ ಆಗಬಾರ್ದಂಥ ದಿಶೆಯಲ್ಲ. ದಂಪತಿ ಅಥವಾ ಅವರ ಕುಟುಂಬಕ್ಕೆ ಸಾಮಾಜಿಕ ಆರ್ಥಿಕ ಬಹಿಷ್ಕಾರ ಹಾಕೋದಷ್ಟಲ್ಲ, ಜೊತೆ ದಂಡ ಹಾಕುವಂಥದ್ದು. ದಂಪತಿಯ ತಿಥಿ ಅಥವಾ ಅಂತ್ಯ ಸಂಸ್ಕಾರಕ್ಕೆ ಸಮಾನವಾದ ಆಚರಣೆ ಮಾಡೋದು. ಅವರಿದ್ದಾಗ ಸತ್ರಪ್ಪ ಅನ್ನುವಂಗೆ ಏನೇನೋ ಕಾರ್ಯಕ್ರಮ ಮಾಡಿ ಆಚರಿಸುವಂಥದ್ದಾಗಿರ್ಬೋದು. ಆಸ್ತಿಯಲ್ಲಿನ ಉತ್ತರಾಧಿಕಾರದ ಹಕ್ಕು ನಿರಾಕರಣೆ, ಒಪ್ಪಿಗೆ ವಿರುದ್ಧ ಬಲವಂತ ಮದುವೆ ಮಾಡುವುದು, ಇವೆಲ್ಲವೂ ನಡೀತಾವೆ. ಒಪ್ಪಿಗೆ ವಿರುದ್ಧ ಬಲವಂತ ಮದುವೆ ಮಾಡ್ತಾರೆ, ಅದನ್ನು ಸಹಿತ ತಪ್ಪಿಸುವಂಥದ್ದು. ದಂಪತಿ ಅಥವಾ ಅವರಲ್ಲಿ ಒಬ್ಬರ ಬ್ಯಾಂಕ್ ಖಾತೆ ಸ್ಥಗಿತ ಅಥವಾ ಉದ್ಯೋಗ ಸಂಚಕಾರ ತರ್ಬೋದು, ಇದನ್ನು ಮಾಡಿಸೋ ಶಿಕ್ಷೆ ಆಗಲಿ. ಗರ್ಭಪಾತ ಮಾಡಿಸುವುದು ಅಥವಾ ಗರ್ಭಪಾತಕ್ಕೆ ಒತ್ತಾಯಿಸುವುದು ಬಸರೆಯಾಗಿದ್ದಂಥ ಹೆಣ್ಣು ಮಕ್ಕಳ ಮೇಲೆ ಇವೆಲ್ಲನೂ ಬ್ಯಾನ್ ಮಾಡಬೇಕಪ್ಪ, ಇವು ಆಗಬಾರ್ದು. ಇದು ಮಾಡಿದರೆ ಶಿಕ್ಷೆ ಕೊಡುವಂಥ ಒಂದು ಜೀವಾವಧಿ ಶಿಕ್ಷೆ ಆಗುವಂಥದ್ದು, ದೊಡ್ಡ ಪ್ರಮಾಣದ ದಂಡ ಕಟ್ಟುವಂಥದ್ದು ಆಗಬೇಕು ಅನ್ನುವಂಥ ದಿಶೆಯಲ್ಲೇ ಈಗಾಗಲೇ ಮಸೂದೆ ಒಂದು ತಯಾರಾಗ್ತದೆ. ಮುಂಬರುವ ಅಧಿವೇಶನದಲ್ಲಿ ಅದು ಮಂಡಿಸುವಂಥದ್ದು ಅಂತ. ಇದು ಆಗಬೇಕಾಗಿತ್ತು, ಆಗಲೇಬೇಕಿದು. ಯಾಕೆಂತಂದರೆ ಎಲ್ಲಿಯವರೆಗೆ ಈ ಒಂದು ಮದುವೆ ವಿಷಯದಲ್ಲೇ ಅವ್ರಿಗೆ ಸ್ವಾತಂತ್ರ್ಯ ಸಿಗಬೇಕು. ಮದುವೆ ಆಗುವಂಥ ಆ ಯುವತಿಯರಿಗೆ ಆ ಸ್ವಾತಂತ್ರ್ಯ ಕಲಿಸ್ಕೊಳ್ಳುವಂಥ ಹಕ್ಕು ಯಾರಿಗೂ ಇಲ್ಲ ಅನ್ನುವಂಥ ಯಾವ ಧರ್ಮ ಮುಖಂಡರಾಗಿರ್ಬೋದು, ಜಾತಿ ಮುಖಂಡರಾಗಿರ್ಬೋದು, ಅಥವಾ ಮನೆತನದ ಹಿರಿಯರ ಮಾತಾಗಿರ್ಬೋದು,
ಅವ್ರ ಅಭಿಪ್ರಾಯ ಹೇಳಿ ಇಲ್ಲ ಅಂತಲ್ಲ, ಆದರೆ ಅವ್ರ ಜೀವಕ್ಕೆ ಆಪತ್ತು ತರುವಂಥದ್ದು. ಯಾಕಂದರೆ ಪ್ರೀತಿ ಯಾವುದನ್ನು ಕೇಳಿ ಹುಟ್ಟುವುದಿಲ್ಲ. ಶ್ರೀಮಂತಿಗೆ ಕೇಳಿ ಹುಟ್ಟೋದಾಗಲಿ, ಜಾತಿ ಕೇಳಿ ಹುಟ್ಟೋದಾಗಲಿ, ಮತ್ತೊಂದು ಕೇಳಿ ಹುಟ್ಟೋದಾಗಲಿ ಅಲ್ಲ. ಅವ್ರವ್ರ ಪ್ರೀತಿ ಆಗಿರ್ತಾರೆ. ಅವ್ರು ಬದುಕುವಂಥ ಸ್ವಾತಂತ್ರ್ಯ ಅವ್ರಿಗೆ ಅದ. ಆ ದಿಶೆಯಲ್ಲಿ ಅವ್ರಿಗೆ ಬದುಕೋ ಸ್ವಾತಂತ್ರ್ಯ ಕೊಡುವಂಥದ್ದು ಆಗಬೇಕು. ಅದ್ರ ಬದಲಾಗಿ ಈ ಇಂಥವೆಲ್ಲ ಮಾಡಿದರೆ ಆ ದಂಪತಿಗಳು ಮದುವೆ ಆಗ್ತಾನೆ ಅವ್ರು ಮೊದಲ ಕೊಲೆ ಮಾಡಿಬಿಡೋದು, ಆದ್ಮೇಲೆ ಸಹ ಬೆನ್ನು ಹತ್ತೋದು, ಅವ್ರ ಜೀವಂತ ಬದುಕೋದಂಗೆ ನೋಡೋದು, ಕಾಡೋದು ಮಾಡೋದು ನಾವು ನೋಡ್ತಾ ಇದ್ದೀವಿ ಇವತ್ತು. ಇಲ್ಲಪ್ಪ ಇವಳು ಕೆಳಗಿನ ಜಾತಿ ಅವನು ಮದುವೆ ಆಗಿದ್ದಾಳೆ, ಅದಕ್ಕೆ ನಾವು ಕೊಲೆ ಮಾಡಿದ್ದೀವಿ ಅನ್ನುವಂಥದ್ದು, ಅಥವಾ ಇವಳು ಮೇಲ್ಜಾತಿಯವನಾಗಿದ್ದಾಳೆ ಅನ್ನೋ ಕಾರಣಕ್ಕಾಗಿ ಒಂದು ಹತ್ಯೆಗಳು ನಡೆಯುವಂಥದ್ದು ಇವೆಲ್ಲನೂ ಗಮನಿಸಿದಾಗ ಇವು ಯಾಕೆ ಇನ್ನೂ ಹೋಗ್ತಾ ಇಲ್ಲ ನಮ್ಮಲ್ಲಿ 21ನೇ ಶತಮಾನಕ್ಕೆ ಬಂದಿದ್ವಿ ನಾವು, ಈಗ ಹೋಗಬಾರ್ದು ಯಾಕೆ ಅನ್ನೋದ್ರು ಅವರು ಅನ್ನೋರು ಸಾಕಷ್ಟು ಇದ್ದರೂ ಸಹಿತ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದರೆ ಅವರಲ್ಲಿ ಈ ಒಂದು ಸಮಾಜದ ಕ್ರೌರ್ಯತೆ ಅಂತಿರೋ, ಜಾತಿ ಜನರ ಕ್ರೌರ್ಯತೆ ಅಂತಿರೋ ಅದ್ರ ಎದುರು ನಿಲ್ಲಲಿಕ್ಕಾಗಲಾರದ ಮನದಲ್ಲಿನ ಅವರು ಏನಪ್ಪ ಅಂದರೆ ನೋವನ್ನು ಅನುಭವಿಸುವಂಥ ಪ್ರಸಂಗ ಇರುವುದರಿಂದಾಗಿ ಯಾರೂ ಓಪನ್ನಾಗಿ ವಿರೋಧ ಮಾಡದೇ ಹೋದರೂ ಇವು ನಡಿಬೇಕು ಅನ್ನುವಂಥ ಮಾತು ಎಲ್ಲರಲ್ಲೂ ಬರ್ತಾಯಿದೆ. ಅಂಥ ಪ್ರಸಂಗದಲ್ಲೇ ಅನಿವಾರ್ಯವಾಗಿ ಸರ್ಕಾರ ಇದ್ದು ಒಂದು ಮುಂದೆ ಹೆಜ್ಜೆ ಈ ಮರ್ಯಾದೆಗೇಡು ಮದುವೆಗಳನ್ನು ಯಶಸ್ವಿ ಆಗುವಂಗೆ, ಅಂತರ್ಜಾತಿ ವಿವಾಹಗಳು ಯಶಸ್ವಿ ಆಗುವಂಗೆ ನೋಡಬೇಕಾಗಿದ್ದು ಸಮಾಜದ ಕಳ್ಕೊಳ್ಳಿ ಹೌದು, ಸಂವಿಧಾನದ ಏನಪ್ಪ ಅಂದರೆ ಆತ್ಮನೂ ಹೌದು. ಯಾಕಂದರೆ ಸಮಾನತೆ ಬರಬೇಕಾಗಿದ್ದು ಈ ನೆಲೆಯಲ್ಲಿ. ಅದಕ್ಕಾಗಿ ನಮ್ಮ ಅಂಬೇಡ್ಕರ್ ಅವರು ಈ ಅಂತರ್ಜಾತಿ ವಿವಾಹಗಳು ಹೆಚ್ಚು ಆಗಬೇಕು ಅಂತ ಬಯಸ್ತಾಯಿದ್ರು. ಅದರಿಂದಾಗಿ ಸಹಜವಾಗಿ ಈ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು, ಕೂಡಿ ಬದುಕುವಂಥ ವಾತಾವರಣ ಬರ್ತದೆ. ಅದರಿಂದಾಗಿ ಜಾತೀಯತೆ ಪದ್ಧತಿ ಕಡಿಮೆ ಆಗ್ತದೆ ಅನ್ನೋಂಥದ್ದು ಅವ್ರು ಪ್ರಬಲವಾಗಿ ನಂಬಿದ್ರು. ಈಗ ತಮ್ಮ ಜೀವಿತಾವಧಿಯ ಕೊನೆಯ ಹಂತದಲ್ಲೇ ಅಂತರ್ಜಾತಿ ವಿವಾಹ ಆದ್ರೂ ಸಹಿತ ನಾವು ನೋಡಿದ್ದೀವಿ. ಇದರ ಇಷ್ಟ ಇಲ್ಲಿ ಹೇಳಬೇಕಾಗಿದ್ದು. ಇದಕ್ಕೆ ಈ ಮರ್ಯಾದೆಗೇಡು ಹತ್ಯೆಗಳನ್ನು ನಡೀತಾ ಇದ್ದವು, ಶಿಕ್ಷೆ ಆಗೋದು ಭಾಳ ಕಡಿಮೆ ಇತ್ತು. ಅದಕ್ಕಾಗಿ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಕೊಟ್ಟು ಇಂಥವ್ರು ನೋಡಿದ್ರೆ ಇಷ್ಟು ಶಿಕ್ಷೆಪ್ಪ ಅನ್ನುವಂಥ ವಿಚಾರಕ್ಕೆ ಬಂದೈತಿದ್ದು ಇವತ್ತಿನ ಒಂದು ಡೆವಲಪ್ಮೆಂಟ್. ಮತ್ತು ಅದರಲ್ಲೂ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಮರ್ಯಾದೆಗೇಡು ಹತ್ಯೆಗಳ ಬಗ್ಗೆ ಕಾಳಜಿ ವಹಿಸಿ ಆ ದಿಶೆಯಲ್ಲೇ ಅಂತರ್ಜಾತಿ ವಿವಾಹಗಳು ಊರ್ಜಿತ ಆಗುವಂಗೆ, ಬೆಳೆದು ಹೋಗುವಂಗೆ, ನಿಲ್ಲುವಂಗೆ ಸಮಾಜದಲ್ಲೇ ಸಮಾಜದಲ್ಲೂ ಒಂದು ರೀತಿ ಸಮಾನತೆ ಬರುವಂಗೆ ಪ್ರಯತ್ನ ಮಾಡ್ತಾ ಇರೋದು ಮಾತ್ರ ಶ್ಲಾಘನೀಯ. ಇವತ್ತಿನಿಂದ ಈ ಮರ್ಯಾದೆಗೇಡು ಕಾನೂನಾಗಿರ್ಬೋದು, ಹಿಂದಿನ ದ್ವೇಷ ಭಾಷಣದ ಕಾನೂನಾಗಿರ್ಬೋದು ನಿಲ್ಲಿಸುವಂಥದ್ದು, ಇವೆಲ್ಲ ಪ್ರಗತಿಪರ ಯೋಚನೆ ಅಂತೇಳಿ ನಾವು ಅಂದರೂ ಸಹಿತ ಇದಕ್ಕೆ ವಿರೋಧನೂ ಅದಾವೆ ಸಾಕಷ್ಟು. ಇಲ್ಲಂತಲ್ಲ ನಮ್ಮ ಸಂಪ್ರದಾಯದಲ್ಲಿ ಹಸ್ತಕ್ಷೇಪ ಮಾಡೋಕೆ ನೀವು ಯಾರ ಏನ ಎಂತ ಅಂತೇಳಿ. ಆದರೆ ಒಂದು ಕ್ರೌರಿದ್ದಾಗ ಅನಿವಾರ್ಯವಾಗಿ ಸಮಾನತೆ ಬಯಸುವಂಥ ಸಮಾನತೆಯ ಸಂವಿಧಾನ ಮಾಡಿರೋದ್ರಿಂದಾಗಿ ಇಂಥ ಮದುವೆಗಳು ಉಳಿಬೇಕು, ಜೊತೆಗೆ ಆ ದಂಪತಿಗಳು ಬದುಕು ನಡೆಸಬೇಕು, ಆ ಜನ ಇನ್ನಷ್ಟು ಹೆಚ್ಚಿಗೆ ಆಗಬೇಕು ಅನ್ನೋದು ಈ ಒಂದು ಸಂದರ್ಭದಲ್ಲಿ ಬಹಳ ಅನಿವಾರ್ಯ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಏನೋ ಆಗಲಿ ಈ ಮರ್ಯಾದೆಗೇಡು ಹತ್ಯೆಗಳನ್ನು ತಡೆಯುವುದಂತೆ ಇವತ್ತಿನ ಅನಿವಾರ್ಯ ಮತ್ತು ಮುಖ್ಯವಾಗಿ ಆಗಬೇಕಾದ ವಿಷಯ. ಅದಾಗುವ ವಿಷಯಲ್ಲೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕರಡು ತಯಾರು ಮಾಡಲಿಕ್ಕೆ ಆಜ್ಞಾಪಿಸೋದಿರೋದು, ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇರೋದು, ಇವೆಲ್ಲವೂ ಒಂದು ರೀತಿಯಿಂದ ಈ ಸರ್ಕಾರದ ಕೊಡುಗೆಗಳಂತ ಹೇಳಬೇಕಾಗ್ತದೆ. ಯಾಕಂದ್ರೆ ಇವುಗಳನ್ನು ಮಾಡೋದಕ್ಕಾಗಿ ಸಂಪ್ರದಾಯವಾದಿ ಪಕ್ಷಗಳು ಒಪ್ಪೋದು ಭಾಳ ಕಷ್ಟ. ಅಂಥ ಪ್ರಸಂಗದಲ್ಲಿ ಇವ್ರು ಮಾಡಿದ್ದಾರೆ. ಇದಕ್ಕಂತ ಶ್ಲಾಘನೆ ಹೇಳೋ ಜೊತೆಗೆ ಇದನ್ನು ಸರಿಯಾಗಿ ಮಾಡಿರಿ, ಇವು ಆಗದಂಗೆ ನೋಡಿರಿ. ಯಾಕಂದರೆ ಮರ್ಯಾದೆ ಹತ್ಯೆಗಳು ಕಡಿಮೆ ಆದಷ್ಟು ಭಾಳ ಉತ್ತಮ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ, ಇಂಥ ಒಂದು ಕಾನೂನು ತರಲಿಕ್ಕೆ ಸಿದ್ದರಾಮಯ್ಯರು ಪ್ರಯತ್ನ ಮಾಡ್ತಾ ಇರೋದು ಅಭಿನಂದನಾರ್ಹ ಮತ್ತೊಮ್ಮೆ ಹೇಳ್ತಾ. ಯಾಕಂದರೆ ಮರ್ಯಾದೆಗೇಡು ಅನ್ನುವಂತಹ ಶಬ್ದನ ಒಂದು ರೀತಿ ಅಪಮಾನಕರ ಆದಂಥದ್ದು ಅನ್ನುವಂಥದ್ದು. ಯಾಕಂದರೆ ಜಾತಿ ಶ್ರೇಷ್ಠ ಅಲ್ಲ, ಮನುಷ್ಯತ್ವ ಶ್ರೇಷ್ಠ ಅನ್ನೋದು ಈ ಕಾನೂನು ಮೂಲಕ ಹೇಳಿ ಹೊರಟಿದ್ದು ಸರ್ಕಾರದ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ನಡೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರೆ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.